ಸಾಗರ, ಸೊರಬ, ಶಿಕಾರಿಪುರ ಸೇರಿದಂತೆ 48 ಕೆರೆಗಳಲ್ಲಿ ಮೀನು ಸಾಕಾಣಿಕೆ ಕರೆದಿರ್ತಕ್ಕಂಥ ಟೆಂಡರ್ ಅವೈಜ್ಞಾನಿಕವಾಗಿದೆ ಅಂತ ಮೀನು ಸಾಕಾಣಿಕೆದಾರರು ಆರೋಪಿಸಿದ್ದಾರೆ. ಈ ಕುರಿತು ಶಿವಮೊಗ್ಗದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೀನು ಸಾಕಾಣಿಕೆದಾರರಾದ ಮಲ್ಲೇಶಪ್ಪ ಅವರು ಟೆಂಡರ್ಗೆ ಅರ್ಜಿ ಕರೆದು 1 ತಿಂಗಳಾದರೂ ಆನ್ಲೈನಲ್ಲಿ ಓಪನ್ ಆಗ್ತಾರೆ ಅಂತ ದೂರಿದರು. ಮೀನು ಸಾಕಾಣಿಕೆಗೆ ಟೆಂಡರ್ನ ಪ್ರತಿ ವರ್ಷ ಜೂನ್, ಜುಲೈನಲ್ಲಿ ಕರೆಯಲಾಗ್ತಾ ಇತ್ತು. ಆದರೆ ಈ ಬಾರಿ ಮಾರ್ಚ್, ಏಪ್ರಿಲ್ ತಿಂಗಳಲ್ಲೇ ಕರೀತಾ ಇದ್ದಾರೆ. ಇದು ಅವೈಜ್ಞಾನಿಕವಾಗಿದೆ. ಅದರಲ್ಲೂ ಮೀನುಗಾರಿಕೆ ಇಲಾಖೆ ಕರೆಯಬೇಕಾಗಿತ್ತು, ಆದರೆ ಸಣ್ಣ ನೀರಾವರಿ ಇಲಾಖೆ ಈ ಬಾರಿ ಘೋಷಣೆ ಮಾಡಿದೆ ಅಂತ ಆರೋಪಿಸಿದರು. ಇನ್ನು ಟೆಂಡರ್ ಕರೆಯುವ ಬಗ್ಗೆ ಕೆರೆಯ ಮೀನು ಹಿಡಿಯುವವರಿಗೆ ಮಾಹಿತಿ ನೀಡದೆ ಅವೈಜ್ಞಾನಿಕವಾಗಿ ಕರೆಯಲಾಗಿದೆ. ಸರ್ಕಾರದ ಹಣ ಕೂಡ ದುರುಪಯೋಗವಾಗ್ತಿದೆ. ಪಾರದರ್ಶಕವಾಗಿ ನಡೀಬೇಕು ಎಲ್ಲ ಪ್ರಕ್ರಿಯೆಗಳು ಅಂತ ಹೇಳಿ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಸೊರಬ ತಾಲೂಕು ಮತ್ತು ಸಾಗರ ತಾಲೂಕಲ್ಲಿ ಕೆರೆಗಳು ಬರ್ತವೆ. ಆ ಕೆರೆಗಳನ್ನ ಗುತ್ತಿಗೆ ಪಡಿತೀವಿ. ಗುತ್ತಿಗೆ ಪಡೆದು ಮೀನು ಪಾಶುವಾರ ಹಕ್ಕನ್ನು ಪಡ್ಕೊಂಡು ಮೀನನ್ನು ಸಾಕಣೆ ಮಾಡ್ತೀವಿ. ಏಪ್ರಿಲ್, ಮೇ ತಿಂಗಳಲ್ಲಿ ನಾವು ಮೀನನ್ನು ಹಿಡಿದು ಮಾರಾಟ ಮಾಡ್ತೀವಿ. ಈ ಹಿಂದೆ ನಾವು ಟೆಂಡರ್ ಕಾಲ್ ಫಾರ್ ಮಾಡಿದ್ರು. ನಾವೆಲ್ಲರೂ ಟೆಂಡರ್ ಹಾಕಿದ್ವಿ. ಮೀನುಗಾರಿಕೆ ಇಲಾಖೆಯವರು ಟೆಂಡರ್ ಕಾಲ್ ಫಾರ್ ಮಾಡಿದ್ರು, ಟೆಂಡರ್ ಹಾಕಿದ್ವಿ. ಅದು ಏಕಾಏಕಿ ಯಾರೋ ಸ್ಟೇ ತಂದಿರ ಅಂತ ಟೆಂಡರನ್ನು ಕಾಲ್ ಫಾರ್ ಮಾಡಿ ನಾವೆಲ್ಲ ತುಂಬ ಹಣ ಕಟ್ಟಿದ್ವಿ. ನಮ್ಮಲ್ಲಿರ್ತಕ್ಕಂಥ ಒಡವೆನ ಅಥವಾ ಬಡ್ಡಿ ಸಾಲ ತಂದು ಹಣ ಕಟ್ಟಿದ್ವಿ. ಆ ಟೆಂಡ್ರು ಆಗಲಿಲ್ಲ, ವಾಪಸ್ ಮಾಡಿಬಿಟ್ರು. ನಮಗೆ 8 ತಿಂಗಳ ನಂತರ ಹಣನ ವಾಪಸ್ ಕೊಟ್ಟರು. ಈಗ ಏಕಾಏಕಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆಯವರು ಏಕಾಏಕಿ ಟೆಂಡರ್ ಮಾಡಿದ್ದಾರೆ. ಈ ಟೆಂಡರ್ ಮಾಡೋ ಪ್ರೊಸೆಸ್ ಹೆಂಗಿದೆ ಅಂತಂದರೆ, ಇಲ್ಲಿವರೆಗೂ ನಡ್ಕೊಂಬಂದು ದಾರಿ ಹೆಂಗಂದರೆ, ಮಳೆಗಾಲ ಕೆರೆ ತುಂಬಿದ ನಂತರ ಈ ಮೀನು ಪಾಶುವಾರ ಹಕ್ಕನ್ನು ನಮ್ಮಂಥ ಮೀನು ಕೃಷಿಕರಿಗೆ ಕೊಡ್ತಾರೆ ಗುತ್ತಿಗೆ ಆಧಾರದ ಮೇಲೆ. ಅದು ಯಾವಾಗ ಅಂತಂದರೆ ಮೇ, ಜೂನ್, ಜುಲೈ ಅಥವಾ ಆಗಸ್ಟಲ್ಲಿ ಕೆರೆಗಳನ್ನು ಈ ಟೆಂಡರ್ ಮೂಲಕ ಹರಾಜು ಮಾಡ್ತಾರೆ. ಅವಾಗ ನಮಗೆಲ್ಲ ಮಾಹಿತಿ ಕೊಡ್ತಾರೆ. ಎಲ್ಲ ಸಾರ್ವಜನಿಕ ಇಲಾಖೆಗಳೇನಿದ್ದಾವೆ, ಪಟ್ಟಣ ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಗ್ರಾಮಗಳಿಗೆ, ಆಮೇಲೆ ಎಲ್ಲ ಸಂತೆಗಳಲ್ಲಿ ಟಾಮ್ ಮಾಡಿಸಿ ನಮಗೆಲ್ಲ ಮಾಹಿತಿ ಕೊಡ್ತಾರೆ. ನಾವು ನಂತರದಲ್ಲಿ ಹೋಗಿ ಏನು ಪ್ರೊಸೆಸ್ ಇರುತ್ತೆ, ಈ ಟೆಂಡರ್ ಪ್ರೊಸೆಸ್ ಇರುತ್ತೆ, ಆ ಪ್ರೊಸೆಸ್ ಪ್ರಕಾರ ನಾವೇನು ಮಾಡ್ತೀವಿ, ಟೆಂಡರ್ ಹಾಕ್ಕೊಳ್ತೀವಿ. ಯಾರು ಟೆಂಡ್ರಲ್ಲಿ ಭಾಗವಹಿಸಿ ಹೆಚ್ಚುವರಿ ಇರ್ತಾರೋ ಆ ಟೆಂಡರ್ ಮೂಲಕ ಕೊಡ್ತಾರೆ. ಈ ಸರಿ ಏನಾಗಿದೆ ಅಂತಂದರೆ, ಈ ಆದೇಶಗಳನ್ನೆಲ್ಲ ಗಾಳಿಗೆ ತೂರಿ ಈಗ ಏಪ್ರಿಲ್, ಮಾರ್ಚಲ್ಲಿ ಮೀನು ಎಲ್ಲ ಕೆರೆಗಳು ನೀರು ಬತ್ತಿ ಹೋಗಿದ್ದಾವೆ, ನೀರಿಲ್ಲ. ಇಂಥ ಟೈಮಲ್ಲಿ ಆ ಇಲಾಖೆಯವರು, ಸಣ್ಣ ನೀರಾವರಿ ಇಲಾಖೆ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯವರು ಈಗ ಟೆಂಡರ್ ಮಾಡ್ತಾ ಇದ್ದಾರೆ. ಹೆಂಗೆ ಮಾಡಿದ್ದಾರೆ ಅಂದರೆ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ನಾವೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂಥವ್ರು. ಅದು ಪ್ರೊಸೆಸ್ ಎಲ್ಲ ಕಡೆ ಪತ್ರಿಕೆಯಲ್ಲಿ ಅನೌನ್ಸ್ ಆಗಬೇಕು, ಎಲ್ಲ ಇಲಾಖೆಗಳಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು. ನಮಗೇನು ಮಾಹಿತಿನೇ ಇಲ್ಲ. ಏಕಾಏಕಿ ಮಾಡಿದರು. ಅದನ್ನು ಏಪ್ರಿಲ್ 7ನೇ ತಾರೀಕಿನ, ಮಾರ್ಚ್ 7ರಿಂದ ಏಪ್ರಿಲ್ 7ನೇ ತಾರೀಕಿನವರೆಗೂ ಪ್ರೊಸೆಸ್ ಇಟ್ಟಿದ್ದಾರೆ, ಮಾಡಿದ್ದಾರೆ. ಅದು ಈ ಟೆಂಡರ್ ಮೂಲಕ ನಾವೇನು ಮಾಡಿದ್ವಿ, 24 ನಮ್ಗೆ ಏನೋ ಮಾಹಿತಿ ಬಂತು. 24ರಲ್ಲಿ, ಮಾರ್ಚ್ 24ರಲ್ಲಿ ಹೋಗಿ ಕೇಳಿದಾಗ ಲಾಗಿನ್ ಓಪನ್ ಆಗಿಲ್ಲ, ಆ ಮುಖಪುಟ ಓಪನ್ ಆಗಿಲ್ಲ. ಆ ನಂತರದಲ್ಲಿ ನಾವೇನು ಮಾಡಿದ್ವಿ, ಮೋಹನ್ ಅಂತ ಸಣ್ಣ ನೀರಾವರಿ ಇಲಾಖೆ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಮೋಹನ್ ಅವ್ರನ್ನ, ಇಂಜಿನಿಯರ್ ಮೋಹನ್ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹಾರಿಕೆ ಉತ್ತರ ಕೊಡ್ತಾರೆ. ಏನಂತ, ಈಗೆಲ್ಲ ಪ್ರೊಸೆಸ್ ಮುಗಿದೋಗಿದ್ದೀರಿ, ಅದು ಮೊದಲೇ ರಿಜಿಸ್ಟರ್ ಮಾಡ್ಕೋಬೇಕಾಯ್ತು, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಶಿಕಾರಿಪುರದ ದೀಪು ಅನ್ನೋರು ಮತ್ತು ಮೋಹನ್ ಅನ್ನೋರು ಈಗೇನು ಮಾಡೋಕ್ಕೆ ಬರಲಿಲ್ಲ, ಟೆಂಡರ್ ಆಗಿಬಿಟ್ಟಿದೆ, ನೀವು ಏನು ಮಾಡೋಕ್ಕಾಗಲ್ಲ ಅಂದರು. ಸರ್, ನಮಗೇನು ಮಾಹಿತಿ ಕೊಟ್ಟಿಲ್ಲ, ಪ್ರೊಸೀಜರ್ನ ಫಾಲೋಅಪ್ ಮಾಡಿಲ್ಲ, ನೀವು ಹೇಗೆ ಅನ್ನೋದು ನಮಗೇನು ಗೊತ್ತಿಲ್ಲ, ನೀವೇನಾರು ಮಾಡ್ಕೊಳ್ರಿ ಅನ್ನೋ ಹಾರಿಕೆ ಉತ್ತರನ, ದಾಷ್ಟ ಉತ್ತರನ ಕೊಡ್ತಾರೆ. ಇದರಲ್ಲಿ ಈ ಏನು ಟೆಂಡರ್ ಆಗಬೇಕಲ್ಲ, ಜೂನ್ ಅಥವಾ ಜುಲೈ, ಆಗಸ್ಟಲ್ಲಿ ದೇಶದಲ್ಲೇ ಆ ತಿಂಗಳಲ್ಲಿ ಟೆಂಡರ್ ಆಗುತ್ತೆ. ಕೆರೆಗಳೆಲ್ಲ ತುಂಬಿದ ನಂತರ ಆ ಟೆಂಡರ್ ಆದಾಗ ನಾವೆಲ್ಲ ಟೆಂಡರ್ ಹಾಕ್ಕೊಳ್ತೀವಿ. ಈ ಸರಿ ಏನು ಮಾಡಿದೆ ಅಂದರೆ, ಮಾರ್ಚ್, ಏಪ್ರಿಲ್ ಹಾಕಿದಿರಲ್ಲ, ಇದು ಪ್ರೊಸೀಜರಾ ಅಂತ ಮೀನುಗಾರಿಕೆ ಇಲಾಖೆಯನ್ನು ಕೇಳಿದ್ರೆ ಅವರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಸರ್, ಈಗ ಏನಾಗಿದೆ ಅಂದರೆ, ಸಣ್ಣ ನೀರಾವರಿ ಇಲಾಖೆ ಮತ್ತು ಅಂತರ್ಜಲ ಇಲಾಖೆ ಮತ್ತು ಮೀನುಗಾರಿಕೆ ಇಲಾಖೆಯವರು ಸೇರಿ ಒಳ ಒಪ್ಪಂದನ ಮಾಡ್ಕೊಂಡಿದ್ದಾರೆ. ಗುತ್ತಿಗೆದಾರರಿಂದ ಒಳ ಒಪ್ಪಂದ ಮಾಡ್ಕೊಂಡು ಹಳ್ಳಿ ಗ್ರಾಮಾಂತರ ಪ್ರದೇಶದಂಥ ಮೀನು ಕೃಷಿಕರಿಗೆ ಯಾವುದೇ ಮಾಹಿತಿ ನೀಡದೆ ಒಳ ಒಪ್ಪಂದ ಮಾಡ್ಕೊಂಡು ಸರ್ಕಾರದ